ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲರಿಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಡೇ 4 ಆಫ್ ಮಿನಿ ವ್ಲಾಗ್. ಸೊ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದ್ರೆ ಶ್ರೀ ಶರಣಬಸವೇಶ್ವರ ಸ್ವಾಮಿಗಳು ಗುರುಗಳು ಯಾರು ಅಂಥೇಳಿ. ಸೊ ಇದೇನಪ್ಪ ಪಾತ್ರೆಗಳು ಅಂತಂದ್ರೆ, ನೀವು ಯಾರಾದರೂ ಇಲ್ಲಿ ಗುಡಿಗೆ ದಾನ ಮಾಡೋದಿತ್ತು ಅಂದ್ರೆ ಇಲ್ಲಿಂದನೇ ನೀವು ಖರೀದಿ ಮಾಡಿ ದಾನ ಮಾಡ್ಬೋದು. ಆ ಥರ ಗುಡಿಗೆ ಏನೇನು ಬೇಕೋ ಅದೆಲ್ಲ ವಸ್ತುಗಳನ್ನೂ ತಂದಿಟ್ಟಾರೆ. ನಿಮಗೆ ಬೇಕಾಗಿದ್ದು ಅಲ್ಲೇ ಖರೀದಿ ಮಾಡಿ ನೀವು ದಾನ ಮಾಡ್ಕೋಬೋದು. ಸೊ ಎಲ್ಲ ಗೆಸ್ಟ್ಸಿಗೂ ವೆಲ್ಕಮ್ ಮಾಡಿ ಪ್ರವಚನ ಸ್ಟಾರ್ಟ್ ಮಾಡಿದೆವು. ಪ್ರವಚನದಾಗ ಇವತ್ತೊಂದು ಲೈನ್ ಹೇಳಿದ್ರಿ, ನನಗೆ ಆ ಲೈನ್ ಭಾಳ ಇಷ್ಟ ಆಯಿತು. ಏನಪ್ಪ ಅಂತಂದ್ರೆ, ಸಾಧನೆ ಮಾಡಿ ಸತ್ತರೆ ನಿನ್ನ ಸಾವಿಗೆ ಬಹುಮಾನ, ಅದೇ ಸಾಧನೆ ಮಾಡದೆ ಸತ್ತರೆ ನಿನ್ನ ಸಾವಿಗೆ ಅನುಮಾನ ಅಂತೇಳಿ. ಎಷ್ಟು ಖರೆ ಅದಲ್ಲ ಇದು ಮಾತು. ಹಡೆದ ತಾಯಿ ಸಂಗಮ ತನ್ನ ಸ್ವಂತ ಮಗನನ್ನು ಅವರ ಅಕ್ಕ ಮಡಿಯಮ್ಮನ ಒಡಿಲಲ್ಲಿ ಹಾಕಿ ಸ್ವಂತ ಅಕ್ಕ ತಂಗಿಗಿಂತ ಜಾಸ್ತಿ ಒಂದಾಗಿದ್ದ ಮನೆತನ ಅಂದ್ರೆ ಅದು ಸಾಲುಕ್ಯ ಮನೆತನ ರೀ. ಸೊ ಅಕ್ಕ ತಂಗಿ ಇಬ್ಬರು ಕೂಡಿ ಮಗನನ್ನು ಸಂಸ್ಕಾರವಂತನಾಗಿ ಬೆಳೆಸಿದ್ದರು. ಇವ್ರ ಗುರುಗಳು ಯಾರಪ್ಪ ಅಂತಂದ್ರೆ ಕಲಿಕೇರಿ ಸಂಸ್ಥಾನ ಹಿರೇಮಠನ ಪರಮ ಪೂಜ್ಯರಾದ ಮರುಳಾರಾಧ್ಯ ಶಿವಾಚಾರ್ಯಗಳು. ಸೊ ಅವ್ರ ಕೈಯಾಗ ಶ್ರೀ ಶರಣಬಸವೇಶ್ವರ ಸ್ವಾಮಿಗಳು 12 ವರ್ಷಗಳ ಕಾಲ ಗುರುಗಳ ಸೇವೆ ಮಾಡ್ತಾ ಬೆಳೆದರು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಗುರುವಿನ ಸೇವೆ ಮಾಡ್ತಾ 12 ವರ್ಷಗಳ ಕಾಲ ಅವರು ಅಲ್ಲೇ ಇದ್ದರ್ರಿ, ಅದೇ ಮಠದಾಗೆ. ಸೊ ಪ್ರವಚನಕಾರರು ಹೇಳಿದ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಸಂಸ್ಕಾರವಂತರಾಗಿ ಬೆಳೆಯೋ ನಮ್ಮ ಮಕ್ಕಳನ್ನು ಸಂಸ್ಕಾರವಂತರಾಗಿ ಬೆಳೆಸ್ಬೇಕಂಥೇಳಿ. ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಪ್ರಸಾದ ರೆಡಿ ಆಗಿತ್ತು ರೀ. ಎಲ್ಲರೂ ಸೇರಿ ಪ್ರಸಾದ ಮಾಡಿ ನಮ್ಮ ಮನೆಗೆ ನಾವು ಹೊರಟು ನಿಂತೆವು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಯಾಕೆ ತಡ ಮಾಡಿ ಬಂದಿ ಅಂದಾಗ, ಮಹಾರಾಜ್ ನಿಮಗೆ ಮದುವೆ ಆಗ್ಯದ, ಮಕ್ಕಳು ಮರಿಯಿಲ್ಲ. ಮಕ್ಕಳು ಮರಿ ಇದ್ದಿದ್ರೆ ಗೊತ್ತಾಗ್ತಿತ್ತು. ಆದ್ರ ಮಕ್ಕಳ ಕಾಟ ಯಪ್ಪ ದೇವರವಲ್ಲ. ನನ್ನ ಮಗಳದಪ್ಪ ಸಮಾಧಾನ ಮಾಡಿ ಬರ್ಬೇಕಾದ್ರೆ ಜರ ತಡ ಆಗ್ಯದ, ಕ್ಷಮ ಮಾಡ್ರಿ ಮಹಾರಾಜ್ ಅಂದ. ಆಟ ಕಾಡ್ತಾಳನು, ನಿನ್ನ ಮಗಳು ನಾ ಸಮಾಧಾನ ಮಾಡ್ತೀನಿ ಅಂದ. ನಿನ್ನ ಮಗಳು ನಾ ಸಮಾಧಾನ ಮಾಡ್ತೀನಿ ಅಂದಾಗ ಆಗಲ್ರಿ ಅಂದ. ತಮ್ಮ ಹೋದ ಬಿರ್ಬಲ್ ಅಂದ, ಯವ್ವ ನನ್ನ ಮಾನ ಮರ್ಯಾದೆ ನಿನ್ನ ಕೈಯಾಗದ ಅಂದಂತ. ಹೋಗಿ ಮಗಳಿಗೆ, ನನ್ನ ಮಾನ ಮರ್ಯಾದೆ ನಿನ್ನ ಕೈಯಾಗದ, ನಿನಗೆ ಹಟ್ಟಿ ಬಂದ್ರೆ ಸಮಾಧಾನ ನನ್ನಿಂದನೂ ಮಾಡಕ್ಕಾಗಲಿಲ್ಲ, ನಿಮ್ಮ ಮೌನಿಂದನೂ ಮಾಡಕ್ಕಾಗಲಿಲ್ಲಲ್ಲ, ರಾಜ ನಿನ್ನ ಸಮಾಧಾನ ಮಾಡತ್ತಾನಂತ ಹಾಗಾರ ಮಾಡಿ ನನ್ನ ಮರ್ಯಾದೆ ಉಳಿಸು. ಕರ್ಕೊಂಡು ಹೋಗಿ ಬಿರ್ಬಲ್ ಕರ್ಕೊಂಡು ಬಂದ. ಸೀದಾ ಕರ್ಕೊಂಡು ಬಂದು ಕೂಡಲೇ ಶುರು ಮಾಡಿದ ಶುರು ಮಾಡಿದೆ ಕಳಕ್. ಯಾಕೆ ಕಳ್ತೀಯವ ಅಂದ ಬಿರ್ಬಲನ ಮಗಳ. ಯಾಕೆ ಕಳ್ತೀಯ ಅಂದಾಗ, ಆ ಸಿಂಹಾಸನ ಬೇಕು ಅಂದ್ರೆ ಅವ ಕುಂತದ್ದಕ್ಕ ಆಯ್ತು ಬಿಡು ಅಂತ ಸಿಂಹಾಸನ ಬಿಟ್ಟ ಆಕೆನ ಕುಂದ್ರಿಸಿದ. ಪಾಪ ಕುಂದಿರ್ತಾರ ಸಿಂಹಾಸನ ಮೇಲೆ ಕುಂತಾಗ ರಾಜ ನಿಂತ. ಮತ್ ಸುಭಾಷ್ ಯಾಕೆ ಅಳಕತ್ತೀನಿ ಅಂದ. ಅಂತ ಯಾಕೆ ಅಳಕತ್ತೀನಿ, ನನಗೆ ಹಾಲು ಬೇಕು ಅಂದ್ರು. ಯಾರಲ್ಲಿ ಹಾಲು ತಮ್ಮ, ಒಂದು ಗ್ಲಾಸ್ ಹಾಲು ತಮ್ಮ. ಹಾಲು ಕುಡಿತಿದ್ದೆ, ಕಡೆ 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 ಹಾಲು ಕೊಡೋದು. ಮತ್ತೆ ಅಳಕತ್ತಿದ್ದೆ. ಹಾಲೊಂದು ಹಾಲು ಕೊಟ್ಟಿದ್ದೀನಿ, ಮತ್ತೆ ಕಳ್ತೀನಿ, ನನಗೆ ಆನೆ ಬೇಕು ಅಂತ. ರಾಜ ನೋಡು, ಆ ದರ್ಬಾರ್ದಾಗ ಎಲ್ಲ ಇರ್ತಾರೆ ಅರಮನೆ. ಯಾರಲ್ಲೇ ಮಾವುತಿಗೆ ಆಣಿ ಹೊಡ್ಕೊಳ್ಬ. ಆಣಿ ಬಂದ್ ಬಹುಶಃ ಮಗಳು ಹತ್ತಾಳೆ ಏನ, ಅದನ್ನ ಮುಡ್ತಾಳೆ ಏನ ಅಂತ ಇವತ್ತು ತಿಳ್ಕೊಂಡ. ಅವಾಗ ಹೋ ಅಂತ ಮನ್ಸು ಆನೆಂದಿಲ್ಲ ಬಂದೈತಿ ನೋಡಲ್ಲ ಅಂದಾಗನ ಆನೆ ಮೇಲೆ ನಾನು ಹತ್ತಿಸು ಅಂದ್ರು. ಹತ್ತಿಸ್ ಕುಂದ್ರಿಸಿದ್ವಿ. ಕುಂತ್ಕೊಳ್ಳಿ ಮತ್ತೆ ಶುರು ಮಾಡಿದ್ ಒಳಕ. ಯಾಕ ನಾನು ಇಳಿಸು ಅಂದ್ರು. ಮತ್ತೆ ಅವ್ರ ಕೆಳಗೆ ಇಳಿಸಿದಾಗ ಮತ್ತೆ ಒಳಕತ್ತಿಲ್ಲ. ಯಾಕೆ ಕಳ್ತೀಯ ಈ ಆನಿನ, ಈ ಆನಿನ ಈ ಗ್ಲಾಸ್ನ ಹೋಗಿಸು ಅಂದ್ರು. ಅಕ್ಬರ್ ಅಂದ, ಬಿರ್ಬಲ್ಲ ನೀನ ರಾಜ ಆಗಿರೋ ನಾ ಊರ್ ಬಿಡ್ತೀನಿ ಅಂದಂತ. ಸಮಾಧಾನ ಮಾಡ್ಲಕ್ಕಾಗಲ್ಲ, ಯಾರಿಂದಲೂ ಸಮಾಧಾನ ಮಾಡಕ್. ಹಟ್ಟಿ ಬಂತು ಮಕ್ಕಳಿಗೆ ಅಂದ್ರ ಗಟ್ಟಿಯಾಗೇ ನಿಲ್ಬೋದು.